ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂಥ ನನ್ನ ಸ್ವರ್ಗೀಯ ತಂದೆ ದೇವರೇ, ನಿನಗೆ ಸ್ತೋತ್ರ ರಾಜ್ಯ. ವಿಶೇಷವಾಗಿ ನಿನ್ನ ಮಗನಿಗೆ ಪ್ರಾರ್ಥಿಸ್ತೇನೆ, ಮಾರ್ಷಲ್ಗಾಗಿ. ಹೌದು ಕರ್ತನೆ, ಮಗನ ಆತ್ಮ ಪ್ರಾಣಶರವೆಲ್ಲ ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಹೌದು ಸ್ವಾಮಿ, ಮಗನ ಸಂಸಾರ ದಾಂಪತ್ಯ ಜೀವಿತ ಆಶೀರ್ವಾದ ಮಾಡು. ಯೌವನ ಕಾಲದಲ್ಲಿ ಕರ್ತನೆ, ನಿನ್ನ ಮಗಳ ಕುಟುಂಬ ಕಟ್ಟಿದಕ್ಕಾಗಿ ಸ್ತೋತ್ರ ಕರ್ತನೆ. ಯಾಕಂದರೆ ಅದ್ಭುತ ಸ್ವರೂಪನಾಗಿದೆ ಕರ್ತನೆ, ನಿನ್ನ ಆಲೋಚನಾ ಕರ್ತನೇನಾಗಿದೆ ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಮುಖ್ಯವಾಗಿ ಕರ್ತನೆ, ಮಗನಿಗೆ ಜಾಬ್ಗೆ ಪ್ರಾರ್ಥಿಸ್ತೇನೆ. ಯೆಹೋವನೇ ನೀನಾಗಿದೆ ಕರ್ತನೆ, ಒದಗಿಸುವಾತನಾಗಿದೆ. ಹೌದು ಕರ್ತನೆ, ಮಗನಿಗೆ ಆ ಜಾಬ್ಗೋಸ್ಕರ ಕರ್ತನೆ ದುಡ್ಡು ಕೊಟ್ಟು ವೇಟ್ ಮಾಡ್ತಾ ಇದ್ದೇನೆ ಸ್ವಾಮಿ. ಅಲ್ಲಿ ಯಾವುದೇ ರೆಸ್ಪಾನ್ಸ್ ಬರದೇ ಇರುವಂಥದ್ದೆಲ್ಲ ಬಂದಾಗಲೇನ ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಸ್ವಾಮಿ, ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅವರ ಮನಸ್ಸನ್ನು ಮುಟ್ಟು ಕರ್ತನೆ ಅವರೆಲ್ಲ ಕೆಲಸ ಮಾಡಲಿ ಅನ್ನೋ ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಸ್ವಾಮಿ, ಇವರ ವಿಷಯದಲ್ಲಿ ತೆಗೆದುಕೊಂಡು ಆ ಫೈಲ್ ಮೂವ್ ಆಗಬೇಕೆನ್ನ ಪ್ರಾರ್ಥಿಸ್ತಾರೆ. ಅದು ಮೂವ್ ಆಗಲಿ ಯೇಸು ನಾಮದಲ್ಲಿ. ಅದ್ಭುತವಾಗಿ ಅತಿ ಶೀಘ್ರದಲ್ಲಿ ಕರ್ತನೆ ನಿನ್ನ ಮಹಿಮೆಯನ್ನು ಹಿಡಿದು ಬರಲಿ, ನಿನ್ನ ಕೃಪೆ ಹಿಡಿದು ಬರಲಿ. ಯೋಹಾನ 11:40 ವಾಕ್ಯ ಹೇಳ್ತೀನಿ, ದೇವರು ನಂಬಿದರೆ ನೀ ದೇವರ ಮಹಿಮೆ ಕಾಣುತ್ತೆ ಅಂತ ಹೇಳಿದೆ ಸ್ವಾಮಿ. ನಿನ್ನ ಮಗನಿಗೆ ನಿನ್ನ ಮಹಿಮೆ ತೋರಿಸ್ಬೇಕನ್ನ ಪ್ರಾರ್ಥಿಸ್ತೇನೆ ಕರ್ತನೆ. ಅತಿ ಶೀಘ್ರದಲ್ಲಿ ಮಗನಿಗೆ ಯಾವುದು ಜಾಬಿಗೋಸ್ಕರ ಅವ್ರು ಅಪ್ಲೈ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಆಶೀರ್ವಾದದಿಂದ ಇಳಿದು ಬರಲಿ ಕರ್ತನೆ. ಅದು ಜಾಬ್ ಆಗಲಿ ನಾ ಪ್ರಾರ್ಥಿಸ್ತೇನೆ ಕರ್ತನೆ. ಯಾಕಂದರೆ ಇಲ್ಲಿ ತನ್ನ ನನ್ನ ಪ್ರಾರ್ಥನೆ ಕೇಳಿ ಅನೇಕರಿಂದ ಆಶೀರ್ವಾದ ಮಾಡಿದ ದೇವರಾಗಿದೆ ಕರ್ತನೆ. ಇವರಿಗೆ ಕೂಡ ಆಶೀರ್ವಾದ ಮಾಡ್ತೀವಿ ಕರ್ತನೆ. ಯಾಕಂದರೆ ಎಲ್ಲವೂ ನಿನಗೆ ಸಾಧ್ಯ ಬರ್ತಾನೆ. ಹೌದು ಸ್ವಾಮಿ, ನೀನು ನಂಬಿದಾಗ ನೀನು ಅದ್ಭುತ ಮಾಡೋ ದೇವರಾಗಿದೆ ಕರ್ತನೆ. ಯೋಹಾನ 14:14 ನೀನು ವಾಕ್ಯ ಹೇಳುತ್ತದೆ ಕರ್ತನೆ. ಯೇಸುವೆ, ನಿನ್ನ ನಾಮದಲ್ಲಿ ಕರ್ತನೆ ನಾವು ಏನಾದರೂ ನೀನು ಬೇಡಿಕೊಂಡ್ರೆ ಅದು ನಿನ್ನ ಕಂಪಲ್ಸರಿ ನೆರವೇರಿಸ್ತೇನೆ ಅಂತ ಹೇಳಿದೆ ಕರ್ತನೆ. ಹೌದು ಸ್ವಾಮಿ, ನಿನ್ನ ಮಗನನ್ನು ಮುಟ್ಟು ಕರ್ತನೆ. ಈಗಲೇ ಯೇಸು ನಾಮದಲ್ಲಿ ಇವರ ತಂದೆ ತಾಯಿಗಳನ್ನು ಎಲ್ಲ ಕುಟುಂಬದಲ್ಲಿರುವಂಥ ಎಲ್ಲ ಬಲಹೀನತೆಗೆ ತೆಗೆದಕ್ಕೆ ಶಾಂತಿ ಸಮಾಧಾನ ನೆಮ್ಮದಿ ಅನುಗ್ರಹಿಸಬೇಕೆನ್ನ ಪ್ರಾರ್ಥಿಸ್ತೇನೆ ಕರ್ತನೆ. ಹೌದು ಸ್ವಾಮಿ, ಕರ್ತನಾದ ಯೇಸುವೆ ನಿಮಗೆ ಸ್ತೋತ್ರವಾಗಲಿ. ಯೋಹಾನ 8:12 ವಾಕ್ಯ ಹೇಳುತ್ತದೆ, ನೀವು ಲೋಕಕ್ಕೆ ಬೆಳಕಾಗಿದ್ದಾರೆ ಅಂತ ಹೇಳಿದೆ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ಅಂತ ಹೇಳಿದೆ ಕರ್ತನೆ. ಹೌದು ಸ್ವಾಮಿ, ನಿನ್ನ ಮಗನು ಈ ಲೋಕಕ್ಕೆ ಬೆಳಕಾಗುವಂತೆ ನಿನ್ನ ಪ್ರಸನ್ನತೆಯಿಂದ ನಿನ್ನ ಕೃಪೆಯನ್ನು ತುಂಬಿಸ್ಬೇಕೆಂದು ಪ್ರಾರ್ಥಿಸ್ತಾನೆ ಸ್ವಾಮಿ. ಎಲ್ಲ ವ್ಯಾಧಿಗಳು ಬಿಡುಗಡೆಯಾಗಿ ಇಬ್ಬರ ಗಂಡ ಹೆಂಡತಿಯನ್ನು ಮುಟ್ಟು ಆಶೀರ್ವಾದ ಮಾಡು ಸ್ವಾಮಿ. ಹೌದು ಸ್ವಾಮಿ, ಅವರ ಮಧ್ಯದಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟು ಗಂಡ ಹೆಂಡತಿ ಸಮಾಜ ನೆಮ್ಮದಿಯಾಗಿರುವಂತೆ ಪ್ರಾರ್ಥಿಸ್ತಾನೆ. ಪೀಡಿಸುವಂಥ ವ್ಯಾಧಿಗಳು ಎಲ್ಲ ದುಷ್ಟ ದುರಾತ್ಮನ ಕಾರ್ಯಗಳು ಸುಟ್ಟಾಗ್ತಾನೆ. ಮುಖ್ಯವಾಗಿ ಅತಿ ಶೀಘ್ರದಲ್ಲಿ ಕರ್ತನೆ ಮಕ್ಕಳಿಗೆ ಕಪಲ್ಸ್ಗೆ ಆದಷ್ಟು ಬೇಗನೆ ಒಂದು ಒಳ್ಳೆಯ ಸಂತಾನ ಬಾಯಿ ಕೊಟ್ಟು ನೀ ಮಾತ್ರ ಮಹಿಮೆ ಹೊಂದಬೇಕೆಂದು ಪ್ರಾರ್ಥಿಸ್ತಾನೆ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಿನ್ನ ಮಗನನ್ನು ಮುಟ್ಟಿ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿದಿ, ಕೇಳಿದಂತೆ ಎಲ್ಲ ಪ್ರಾರ್ಥನೆ ಉತ್ತರ ಕೊಟ್ಟಿದಿ ಮತ್ತು ಆಶೀರ್ವಾದ ಮಾಡಿದೆ ಅಂತ ಹೇಳಿ ನಂಬಿ ನಿಮ್ಮ ಸ್ತೋತ್ರ ಹೇಳ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೆ ನನ್ನ ಸಾಕ್ಷಿಗಳ ತಂದೆ. ಆಮೆನ್.